ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ 8 ಗಂಟೆ ಆಗ್ತಾಯಿದೆ ಟೈಮು. ಎಲ್ಲ ಕೆಲಸನೂ ಮುಗೀತು. ಪೂಜೆ ಕೆಲಸ ಆಯಿತು, ಅಡುಗೆ ಆಯಿತು, ಮನೆಯೆಲ್ಲ ಕ್ಲೀನಿಂಗು ಆಯಿತು, ಮತ್ತು ಮಕ್ಕಳನ್ನ ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ದಾಯಿತು. ಇನ್ನೂ 1 ಅವರ್ ಟೈಮ್ ಇದೆ. ಸೊ ನೋಡಿ, ನಾನಿನ್ನು ಬೆಳಗ್ಗೆ ಪೂಜೆ ಮಾಡಬೇಕಲ್ಲ ಅಂಥೇಳಿ ಏನು ಕ್ರೀಮು ಪೌಡ್ರ್ ಏನೂ ಹಾಕಿಲ್ಲ. ಇನ್ನು ಹಾಗೆ ಪೂಜೆ ಮಾಡಿದೆ. ಇನ್ನು ಆಫೀಸಿಗೆ ರೆಡಿ ಆಗಬೇಕು 8:45 ಅಷ್ಟೊತ್ತಿಗೆ. ಆಮೇಲೆ ರೆಡಿ ಆಗೋಣ, ಇನ್ನೂ ಟೈಮ್ ಇದೆಲ್ಲ ಅಂತ ಹೇಳ್ಬಿಟ್ಟು ಈಗ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂಥೇಳಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಶುಕ್ರವಾರದ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆಯೇ ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ನಲ್ಲ ನನ್ನ ಸ್ಯಾಲ್ರಿ ಬಗ್ಗೆ. ಆ ಸ್ಯಾಲ್ರಿದು ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ನನ್ನ ಕಂಪನಿ ಜಾಬ್ ಹೋಗುವಂಥ ಸ್ಯಾಲರಿ, ಹಾಗೆಯೇ ನನಗೆ ಯೂಟ್ಯೂಬಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತಂತೆ ಎರಡೂ ನಾನು ಅದರಲ್ಲಿ ಶೇರ್ ಮಾಡಿದ್ದೆ. ಓಕೆನಾ? ಆವಾಗ ತುಂಬ ಜನ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆ ಸಾಕಷ್ಟು ಜನ ಕೇಳಿದ್ದು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಕ್ಕ ಅಂತ ಹೇಳಿ ಸಾಕಷ್ಟು ಕಮೆಂಟ್ ಮಾಡ್ತಾಯಿದ್ರಿ. ಸೊ ₹1 ಕೂಡ ನಾವು ಅದರಲ್ಲಿ ₹1 ಬಂಡವಾಳ ಇಲ್ಲದೆ ನಾವೇನಾದರೂ ಸ್ಟಾರ್ಟ್ ಮಾಡಬೇಕು, ನಾವೇನಾದರೂ ದುಡಿಬೇಕು, ಸ್ವಲ್ಪನಾದರೂ ಅಮೌಂಟನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ಜೆನ್ಯೂನಾಗಿ ಮಾಡ್ಬೋದು ಅಂತಂದರೆ ಅದು ಒಂದೇ ನನಗೆ ಗೊತ್ತಿರೋ ಪ್ರಕಾರ, ಅದು ಬಂದುಬಿಟ್ಟು ಯೂಟ್ಯೂಬ್. ಸೊ ಯೂಟ್ಯೂಬಲ್ಲಿ ಅದೊಂದು ಜೆನ್ಯೂನ್ ಆಗಿದೆ. ಹಾಗೆಯೇ ಯಾವುದೇ ಥರ ಫೇಕ್ ಇಲ್ಲ. ಏನಂದರೆ ಅದರಲ್ಲಿ ನಮಗೆ ನಮ್ಮ ಲಕ್ಕು ಅಷ್ಟೇ, ನಮ್ಮ ಲಕ್ಕು ಜೊತೆಗೆ ನಮ್ಮ ಒಂದು ಹಾರ್ಡ್ ವರ್ಕು, ಸೊ ಎರಡೂ ಇದರಲ್ಲಿ ಇತ್ತು ಅಂತಂದರೆ ಸಕ್ಸಸ್ ಅನ್ನೋದು ಖಂಡಿತ ಇರುತ್ತೆ. ಮಂತ್ಲಿ ನಮಗೆ ಯೂಟ್ಯೂಬ್ ಬಗ್ಗೆ ಡೀಟೇಲಾಗಿ ನಾನು ಇವತ್ತು ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ತುಂಬ ಜನಕ್ಕೆ ಸಾಕಷ್ಟು ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಇವಾಗ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತೀರ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಮನೇಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಾವೆಲ್ಲ ಯಾವ ಥರ ಯೂಟ್ಯೂಬ್ನ ಮಾಡೋದು? ಕೆಲವ್ರಿಗೆ ಫೇಸ್ ತೋರಿಸಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ನಮಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ, ಆದರೂ ನಾವು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರೋರು ಏನಪ್ಪ ಮಾಡ್ಬೋದು ಅಂತಂದರೆ, ಸೊ ನೀವು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕುಕ್ಕಿಂಗ್ ವಿಡಿಯೋಸ್ನ ಮಾಡ್ಬೋದು. ಸೊ ಕುಕ್ಕಿಂಗ್ ವಿಡಿಯೋಸ್ ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಒಳ್ಳೆ ಅಡುಗೆ ಮಾಡ್ತೀರಾ ಅಂತಂದರೆ ಕುಕ್ಕಿಂಗ್ ವಿಡಿಯೋಸ್ನ ನೀವು ಮಾಡಿಕೊಂಡು ಅದರಲ್ಲಿ ಹಣನ ಸಂಪಾದನೆ ಮಾಡ್ಬೋದು. ಇಲ್ಲಾಂದರೆ ಇನ್ಫಾರ್ಮೇಷನ್ ಇರುತ್ತಲ್ಲ, ಜನರಲ್ ನಾಲೆಜು, ಇನ್ಫಾರ್ಮೇಷನು, ಈ ರೀತಿ ನಿಮಗೇನಾದರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂದರೆ ನಿಮ್ಮ ಟ್ಯಾಲೆಂಟು ನಿಮಗೆ ಗೊತ್ತಿರುತ್ತೆ. ಸೊ ನೀವು ಯಾವುದರಲ್ಲಿ ಚೆನ್ನಾಗಿದ್ದೀರಾ ಅಂತ, ನಿಮಗೇನಾದರೂ ಎಳೆ ಮಕ್ಕಳಿತ್ತು ಅಂತಂದರೆ ಎಳೆ ಮಕ್ಕಳನ್ನ ಇಟ್ಕೊಂಡು ನೀವು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದನ್ನ ನೀವು ಶೇರ್ ಮಾಡ್ಕೋಬೋದು. ಸೊ ಯಾಕಂದರೆ ಅದು ಜನಕ್ಕೆ ಇಷ್ಟ ಆಗುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳೋದು ಎಷ್ಟು ಕಷ್ಟ ಇದೆ ಅಂತ ನನಗೂ ಗೊತ್ತು. ಸೊ ನಾನು ಕೂಡ ಇಷ್ಟೆಲ್ಲ ಅದನ್ನೆಲ್ಲ ಅನುಭವಿಸ್ಬಿಟ್ಟೆ ಅಲ್ವಾ ಬಂದಿರೋದು. ಹಾಗಾಗಿ ಆವಾಗಂದ್ರೂ ನಮ್ಗೆ ಯಾರೂ ಇರಲಿಲ್ಲ ನೋಡ್ಕೊಳ್ಳೋದಕ್ಕೆ, ನಾವೇ ನೋಡ್ಕೊಬೇಕಾಗಿತ್ತು, ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತು. ಆವಾಗಂತೂ ತುಂಬ ಕ್ರಿಟಿಕಲ್ ಇತ್ತು ಲೈಫು. ಸೊ ಅದನ್ನೆಲ್ಲ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಹೋದರೆ ನಮಗೂ ಕೂಡ ಒಂದು ಮೆಮೊರಿಯಾಗಿರುತ್ತೆ. ಹಾಗೆ ನೋಡೋರಿಗೂ ಕೂಡ ಅದು ಖುಷಿ ಆಗುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ. ಹಾಗೆಯೇ ಯೂಟ್ಯೂಬ್ನ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಗೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ. ನೀವೆಲ್ಲೂ ಕೂಡ ಯಾರಿಗೂ ಅಮೌಂಟನ್ನು ಕಟ್ಟೋಷ್ಟಿರೋದಿಲ್ಲ. ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು. ನಾನು ಕೂಡ ತೋರಿಸ್ತೀನಿ ಯಾವ ಫೋನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅಂತ. ನೋಡಿ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಂಥ ಫೋನ್ ಇದು Vivo Y1820. ಸುಮಾರು 5 ವರ್ಷದಿಂದ ಇದು ನನ್ನ ಜೊತೆನೇ ಇದೆ. ಅಂದರೆ ಅವಾಗ ನನಗೇನು ನಾರ್ಮಲಾಗಿ ನಾನು ಆಫೀಸ್ಗೆ ಫೋನ್ ಏನು ಯೂಸ್ ಮಾಡ್ತಾಯಿದ್ದೆ, ಮನೆಗೆ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಫೋನ್ ಯೂಸ್ ಮಾಡ್ತಾಯಿದ್ನಲ್ಲ, ಸೊ ಅದೇ ಫೋನೇ ಇದು. ಸೊ ಅವಾಗ ನನಗೆ ಗೊತ್ತಿರಲಿಲ್ಲ ಯಾವ ಥರ ಯೂಟ್ಯೂಬೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ನನ್ನ ಹತ್ರನೇ ಇದ್ದಿದ್ದು ಫೋನು ಇದೊಂದೇ. ಸೊ ಇದೇ ಫೋನಲ್ಲೇ ನಾನು ವಿಡಿಯೋಸ್ನೆಲ್ಲನೂ ಮಾಡ್ತಿದ್ದೆ, ಎಡಿಟಿಂಗ್ ಮಾಡ್ತಾಯಿದ್ದೆ. ಇವಾಗ ಆಲ್ಮೋಸ್ಟ್ 5 ವರ್ಷ ಆಗಿದೆ. 5 ವರ್ಷ ಆದರೂ ಕೂಡ ಇದೇ ಫೋನ್ ನನ್ನ ಹತ್ರ ಇದೆ. ಹಾಗೆಯೇ ಇದೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ. ಇಲ್ಲಿ ನೋಡಿ, ನೋಡಿದ್ರಾ ಯಾವ ಲೆವೆಲಿಗೆ ಬಂದಿದೆ ಫೋನ್ ಅಂತ. ಸೊ ಈ ಥರ ಎಲ್ಲ ಬಂದಿದ್ದರೂ ಕೂಡ ಇದನ್ನು ವರ್ಕ್ ಆಗ್ತಾಯಿದೆ. ಸೊ ಮನೆಯಲ್ಲಿ ಮಕ್ಕಳಿಗೆ ಅಂತ ಈ ಫೋನ್ನ ಬಿಟ್ಟಿದ್ದೀವಿ, ಅವ್ರು ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಫೋನ್ ಇದ್ದರೆ ಸಾಕು ನಿಮಗೆ. ಇದರಲ್ಲೇ ನಾನು ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಟ್ರೈಪಾಡ್ ಕೂಡ ಇರಲಿಲ್ಲ ನನ್ನ ಹತ್ರ. ಟ್ರೈಪಾಡ್ ತೊಗೊಂಡಿದ್ದು ನನಗೆ ಫಸ್ಟ್ ತುಂಬ ಲೇಟಾಗೇ, ಆಲ್ಮೋಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಬರೋ ಟೈಮ್ಗೆ ನಾವು ಟ್ರೈಪಾಡ್ ತೊಗೊಂಡಿದ್ದು. ತುಂಬ ತಿಂಗಳುಗಳ ಕಾಲ ನನ್ನ ಟ್ರೈಪಾಡೇ ಇಲ್ಲ.
ಆಮೇಲೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಕೂಡ. ಸೊ ಟ್ರೈಪಾಡ್ ಇತ್ತು ಅಂದರೆ ಸಾಕು. ಸೊ ಟ್ರೈಪಾಡು ಇದೊಂದು ಆ್ಯಂಡ್ರಾಯ್ಡು. ಸೊ ಟ್ರೈಪಾಡ್ ಯಾಕಪ್ಪ ಬೇಕು ಅಂತಂದರೆ ನಮಗೆ ಎಲ್ಲ ಟೈಮಲ್ಲೂ ಎಲ್ಲ ಕಡೆಯಿಂದ ನಾವು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಯಾರಾದರೂ ನಮಗೆ ವಿಡಿಯೋ ಮಾಡಿಕೊಡೋರು ಇರೋದಿಲ್ಲ. ಅವಾಗ ನಮ್ಮ ಮಕ್ಕಳು ನಂಗೆ ಹೆಲ್ಪ್ ಮಾಡ್ತಾಯಿದ್ರು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ, ನಾನು ಮಾಡ್ಕೋತಾ ಇದ್ದೆ ಹಾಗೇನೇ. ಆಮೇಲೆ ಟ್ರೈಪಾಡ್ ತೊಗೊಂಡ್ಮೇಲೆ ಸೊ ಟ್ರೈಪಾಡ್ ಒಂದು 300 ರುಪೀಸ್ಗೆಲ್ಲನೂ ಸಿಗುತ್ತೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ. ಇಲ್ಲ ಅಂತಂದರೆ ನನ್ನ ಹತ್ರ ಇರೋವಂಥ ಟ್ರೈಪಾಡ್ ಆದರೆ ಇದು ಅರೌಂಡ್ 600 ರುಪೀಸ್ ಏನೋ ಆಯಿತು. ಇದನ್ನು ತೊಗೊಂಡು ಸುಮಾರು 2 ವರ್ಷನೇ ಆಯಿತು. ಸೊ ಈ ಥರ ಟ್ರೈಪಾಡ್ ಇತ್ತು ಅಂದರೆ ಯಾರ ಹೆಲ್ಪು ಇಲ್ಲದೆ ನಾವು ಇದೇ ಥರ ಫೋನ್ನ ಫಿಕ್ಸ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿ ಇಲ್ಲಿ ನಾವು ಮೊಬೈಲ್ನ ಇಟ್ಟು ವೀಡಿಯೋಸ್ ರೆಕಾರ್ಡ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಓಕೆ. ನಮ್ಮ ಹತ್ರ ಸದ್ಯಕ್ಕೆ ಇವಾಗ ನಿಮ್ಮ ಹತ್ರ ಏನೂ ಇಲ್ಲ, ನನ್ನ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದೆ, ಇದರಲ್ಲೇ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಧಾರಾಳವಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ನಿಮ್ಮದು ಒಂದು ಜಿಮೇಲ್ ಅಕೌಂಟ್ ಇದ್ದರೆ ಸಾಕು. ಸೊ ಜಿಮೇಲ್ ಅಕೌಂಟಲ್ಲಿ ಜಿಮೇಲ್ ಅಕೌಂಟ್ ಏನಿರುತ್ತಲ್ಲ, ಸೊ ಅದರಿಂದ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ನಿಮಗೆ ಯಾವ ಥರ ಚಾನಲ್ ನೇಮ್ ಬೇಕೋ ಆ ಚಾನಲ್ ನೇಮ್ನ ನೀವು ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಕನ್ಸಿಸ್ಟೆನ್ಸಾಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರಬೇಕು. ಅಂದರೆ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ನಮಗೇನು ಕರೆಕ್ಟಾಗಿ ವ್ಯೂಸ್ ಬಂದ್ಬಿಡೋದಿಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ. ಸೊ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಜಸ್ಟ್ 100 ವ್ಯೂಸು, 150 ವ್ಯೂಸು ಇಷ್ಟೇ ಬರ್ತಾಯಿದ್ದಿದ್ದು. ಆಮೇಲೆ ಜಾಸ್ತಿ ಆಗ್ತಾ ಹೋಯಿತು. ಅದೇ ಥರನೇ ಒಂದೊಂದು ಸಬ್ಸ್ಕ್ರೈಬರ್ ಬರೋದಕ್ಕೂ ಕೂಡ ತುಂಬಾ ಕಷ್ಟ ಆ ಟೈಮಲ್ಲಿ. ಇವಾಗೆಲ್ಲ ಅಂತಂದರೆ ಇವಾಗಂತೂ ಸಾಕಷ್ಟು ರೇಂಜಲ್ಲಿ ಬೆಳೀತದೆ ಯೂಟ್ಯೂಬು. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ನೀವು ನೋಡಿರ್ಬೋದು, ಸುಮಾರು ಜನ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ. ಸುಮಾರು ಜನ, ನಾನು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮ್ ಏನಕ್ಕೆ ನೋಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದೇ ಥರ ವೀಡಿಯೋಸ್ ಕೂಡ ಪೋಸ್ಟ್ ಮಾಡೋದಿಲ್ಲ, ರೀಲ್ಸು ಅದೆಲ್ಲ ಏನೂ ನೋಡೋದಿಲ್ಲ. ಯಾವಾಗಲಾದರೂ ನಂಗೆ ಟೈಮ್ ಸಿಕ್ಕಿದಾಗ ರೀಲ್ಸ್ ನೋಡ್ತೀನಿ ಅಷ್ಟೇ. ಅದು ಏನಾದರೂ ಮಧ್ಯಾಹ್ನ ಟೈಮ್ ಊಟ ಮಾಡಬೇಕಾದ್ರೆ ಸ್ವಲ್ಪ ರೀಲ್ಸ್ ನೋಡ್ತೀನಿ ಬಿಟ್ಟರೆ ಅಷ್ಟಾಗಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಯಾವುದೇ ಥರ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ. ಯಾಕಂದರೆ ನನಗೂ ಅಷ್ಟು ಟೈಮ್ ಇರೋಲ್ಲ. ಯೂಟ್ಯೂಬ್ಗೆ ಒಂದು ಚಾನಲ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೇ ಟೈಮ್ ಇರೋದಿಲ್ಲ. ಸೊ ಒಂದೇ ಚಾನಲ್ನ ಫೋಕಸ್ ಮಾಡಿ, ಒಂದೇ ಚಾನಲ್ನ ಇಟ್ಕೊಂಡು ಅದ್ರ ಮೇಲೇ ನಿಮ್ಮ ಒಂದು ಗ್ರೋತ್, ಅಂದರೆ ನಿಮ್ಗೆ ಏನೆಲ್ಲ ವಿಡಿಯೋಸ್ ಹಾಕಬೇಕು ಅದರಲ್ಲಿ ಅಂತ ಅಂದ್ಕೊಳ್ತೀರೋ ಅದ್ರ ಮೇಲೇ ವಿಡಿಯೋಸ್ನ ಹಾಕ್ಕೊಂಡು ಹೋಗ್ತಾಯಿರಿ. ಸೊ ಒಂದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನೀವು ಹೋಗ್ತಾಯಿದ್ರೆ ಖಂಡಿತ ವ್ಯೂಸ್ ಅನ್ನೋದು ಬರುತ್ತೆ. ಗೊತ್ತಿಲ್ಲ ನಮಗೆ ಯಾವ ವಿಡಿಯೋಗೆ ವ್ಯೂಸ್ ಬರುತ್ತೆ, ಯಾವ ವಿಡಿಯೋಗೆ ವ್ಯೂಸ್ ಬರಲ್ಲ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ನಾವು ವಿಡಿಯೋ ಹಾಕೋದನ್ನ ನಿಲ್ಲಿಸ್ಬಾರ್ದು. ಇವತ್ತು ನಾನೊಂದು ವಿಡಿಯೋ ಹಾಕಿರ್ತೀನಿ, 10,000 ವ್ಯೂಸ್ ಬಂದಿರುತ್ತೆ. ನಾಳೆ ಒಂದು ವಿಡಿಯೋ ಹಾಕ್ತೀನಿ, ಜಸ್ಟ್ 2,000 3,000 ವ್ಯೂಸ್ ಬರುತ್ತೆ. ಬೇಜಾರು ಮಾಡ್ಕೋಬಾರ್ದು, ಹಾಕ್ತಾ ಹೋಗಬೇಕು. ನಮ್ಮ ಪ್ರಯತ್ನನ ಬಿಡಬಾರ್ದು, ಮಾಡ್ಕೊಂಡು ಹೋಗಬೇಕು. ಯೂಟ್ಯೂಬಲ್ಲಿ ಮತ್ತು ಮಾನಿಟೈಸೇಷನ್ ಆಗಬೇಕು ಅಂತಂದರೆ ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚ್ ಅವರ್ಸ್ ಆಗಿರಬೇಕು. ಈಗೆಲ್ಲ ಶಾರ್ಟ್ಸ್ ಬಿಟ್ಟಿದ್ದಾರೆ. ಶಾರ್ಟ್ಸಲ್ಲಿ ಇನ್ ಕೇಸ್ ನೀವು ಶಾರ್ಟ್ಸೇ ಹಾಕ್ತೀನಿ ಅಂತಂದರೆ ಶಾರ್ಟ್ಸಲ್ಲಿ ಅಷ್ಟು ಇನ್ಕಮ್ ಬರೋದಿಲ್ಲ, ವ್ಲಾಗಲ್ಲಿ ಬರೋ ಥರ. ಆದಷ್ಟು ನಮಗೆ ವ್ಲಾಗಿಂದನೇ ಜಾಸ್ತಿ ಅಮೌಂಟ್ ಬರುತ್ತೆ, ಶಾರ್ಟ್ಸಿಂದ ಸ್ವಲ್ಪ ಕಡಿಮೆ ಅಮೌಂಟೇ ಬರುತ್ತೆ. ಬಟ್ ಶಾರ್ಟ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಶಾರ್ಟ್ಸ್ ಹಾಕೋದ್ರಿಂದ ಸ್ವಲ್ಪ ರೀಚ್ ಆಗ್ತೀವಿ ಜನಗಳಿಗೆ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ಗೆ ಏನಾಗುತ್ತೆ ಅನ್ನೋ ಕಾರಣಕ್ಕೆ ಶಾರ್ಟ್ಸ್ನ ಹಾಕ್ತೀವಿ. ಅದು ಕೂಡ ನೀವು ಶಾರ್ಟ್ಸ್ನ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಅದರಲ್ಲಿ 10 ಮಿಲಿಯನ್ ವ್ಯೂಸ್ ಬಂತು ಅಂತಂದರೆ ಅದರಲ್ಲಿ ಕೂಡ ನಮಗೆ ಮಾನಿಟೈಸೇಷನ್ ಆಗುತ್ತೆ. ವೆದರ್ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಶಾರ್ಟ್ಸಲ್ಲಿ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಇಲ್ಲಾಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚ್ ಅವರ್ಸು ವ್ಲಾಗಲ್ಲಿ ಆಗಿರಬೇಕು. ಈ ಥರ ಆದಾಗ ನಮ್ಮ ಚಾನಲ್ಲು ಮಾನಿಟೈಸೇಷನ್ಗೆ ಬರುತ್ತೆ. ಸೊ ನಮಗೆಲ್ಲ ಮೇಲ್ ಮುಖಾಂತರ ಬರ್ತಾ ಇರುತ್ತೆ. ಆ ಮಾನಿಟೈಸೇಷನ್ ಬಂದ ಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅವರು ನಮಗೆ ಮೇಲಲ್ಲೇ ಎಲ್ಲನೂ ತಿಳಿಸ್ಕೊಡ್ತಾರೆ, ಯಾವ ಥರ ಅಪ್ಲೈ ಮಾಡಬೇಕು ಏನು ಎಲ್ಲನೂ ನಮಗೆ ಡೀಟೇಲಾಗಿ ಶೇರ್ ಮಾಡ್ತಾರೆ. ಸೊ ಆ ಒಂದು ಮೇಲ್ನಿಂದ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ. ಹಾಗೆಯೇ ಗೂಗಲ್ ಆ್ಯಡ್ಸೆನ್ಸ್ಗೆ ನಮ್ಮ ಅಕೌಂಟನ್ನು ಅಟ್ಯಾಚ್ ಮಾಡ್ತೀವಿ. ಸೊ ಗೂಗಲ್ ಆ್ಯಡ್ಸೆನ್ಸಿಂದನೇ ನಮಗೆ ಪೇಮೆಂಟ್ಸ್ ಬರೋದು. ಸೊ ಹಾಗಾಗಿ ಗೂಗಲ್ ಆ್ಯಡ್ಸೆನ್ಸು, ಆಮೇಲೆ ಗೂಗಲ್ ಆ್ಯಡ್ಸೆನ್ಸಿಂದ ನಮಗೆ ಪಿನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಿನ್ ಬಂದ ಮೇಲೆ ಅಡ್ರೆಸ್ ವೆರಿಫಿಕೇಷನ್ಗೆ ಪಿನ್ ಬರುತ್ತೆ.
ಪಿನ್ನನ್ನು ನಾವು ವೆರಿಫೈ ಮಾಡಬೇಕು. ಜಸ್ಟ್ ಅದು ಪಿನ್ ಏನು ಬಂದಿರುತ್ತಲ್ವ ಅದನ್ನು ನಾವು ಗೂಗಲ್ ಆ್ಯಡ್ಸೆನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಡ್ರೆಸ್ನ ವೆರಿಫಿಕೇಷನ್ ಮಾಡಬೇಕು. ಹಾಗೆ ಐಡೆಂಟಿಟಿ ವೆರಿಫಿಕೇಷನ್, ನಮ್ಮದು ಯಾವುದು ಲೋಕಲ್ ಅಡ್ರೆಸ್ ಏನಿರುತ್ತೆ ಅದನ್ನು ಹಾಕಿ ನಮ್ಮ ಮತ್ತು ಪಾಸ್ಪೋರ್ಟು ಅಥವಾ ವೋಟರ್ ID ಈ ಥರ ಎಲ್ಲ ಹಾಕಿ ನಮ್ಮ ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಚಾನಲ್ಲು ಮಾನಿಟೈಸ್. ಯಾವಾಗ ನಿಮಗೆ ಗೂಗಲ್ ಪಿನ್ ಬಂತು ಅಂತಂದರೆ, ಸೊ ಗೂಗಲ್ ಪಿನ್ ಬರೋದಕ್ಕೆ ನಮ್ಗೆ ಯಾವುದೇ ಥರ ಕಾಲ್ ಬರೋದಿಲ್ಲ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಅಡ್ರೆಸ್ನ ಕರೆಕ್ಟಾಗಿ ಕೊಡಿ, ಯಾಕಂದರೆ ಸಾಕಷ್ಟು ಜನಕ್ಕೆ ಇದು ಗೂಗಲ್ ಪಿನ್ ಬಂದೇ ಇರೋದಿಲ್ಲ, ಅಡ್ರೆಸ್ ರಾಂಗಾಗಿ ಕೊಟ್ಬಿಟ್ಟು. ಅದಕ್ಕೋಸ್ಕರ ಅಡ್ರೆಸ್ ಪರ್ಫೆಕ್ಟ್ ಅಡ್ರೆಸ್ ಕೊಡಬೇಕು. ಸೊ ಅಡ್ರೆಸ್ಗೆ ಯಾಕಂದರೆ ಅಡ್ರೆಸ್ ವೆರಿಫಿಕೇಷನ್ಗೆ ಗೂಗಲ್ ಪಿನ್ ಬರೋದು. ಅದಕ್ಕೋಸ್ಕರ ಅದರಲ್ಲಿ ಯಾವುದೇ ಥರ ನಾವು ಫೋನ್ ನಂಬರ್ ಹಾಕಿದರೂ ಕೂಡ ಅದರಲ್ಲಿ ಫೋನ್ ನಂಬರ್ ಇರೋದಿಲ್ಲ. ನಾವೇನು ಅಡ್ರೆಸ್ ಹಾಕಿರ್ತೀವಿ ಕರೆಕ್ಟಾಗಿ ಅದು ಅಡ್ರೆಸ್ಗೆ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಗೂಗಲ್ ಪಿನ್, ನನಗೆ ಗೂಗಲ್ ಪಿನ್ನು ಫಸ್ಟ್ ಟೈಮು ಹೋಗಿಬಿಟ್ಟಿತ್ತು, ಅಂದರೆ ಮಿಸ್ ಆಗಿತ್ತು, ಬಂದಿಲ್ಲ. ಯಾಕಂದರೆ ನಾನು ಈ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೆ, ನಮ್ಮ ಮನೆ ಇವಾಗ ನಾವೇನಿದ್ದೀವಲ್ಲ ಹೊಸ ಮನೆ, ಈ ಮನೆ ಅಡ್ರೆಸ್ಸೇ ಕೊಟ್ಟಿದ್ವಿ. ಸೊ ಈ ಮನೆ ಅಡ್ರೆಸ್ ಕೊಟ್ಟಿದ್ದೆ. ಆ ಟೈಮಲ್ಲಿ ಏನಂದರೆ ಮನೆ ಇನ್ನೂ ಕಟ್ತಾ ಇದ್ವಿ ನಾವು. ಅವಾಗ ಮನೆ ಕಟ್ತಾ ಇರಬೇಕಾದ್ರೆ ಹೇಗೂ ಮನೆ ಕಟ್ತಾ ಇದ್ದೀವಲ್ಲ, ಯಾರಾದರೂ ಅಲ್ಲಿ ಇರ್ತಾರೆ, ಅಡ್ರೆಸ್ಗೆ ಬಂದರೆ ಯಾರಾದರೂ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದೇ ಅಡ್ರೆಸ್ ಕೊಟ್ಟಿದ್ದೆ. ಆಮೇಲೆ ನೋಡಿದ್ರೆ ಅವರು ಪೋಸ್ಟ್ಮ್ಯಾನ್ ಬಂದಿದ್ದಾರೆ, ಬಂದು ಚೆಕ್ ಮಾಡಿದ್ದಾರೆ, ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸ್ಬಿಟ್ರು. ಅಗೇನ್ ಮತ್ತೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿದೆ. ಮತ್ತು ಅವ್ರು ಹೇಳಿದ್ರು, ಹೌದಮ್ಮ ಬಂದಿತ್ತು, ಬಟ್ ಅಲ್ಲಿ ಯಾರೂ ಇರಲಿಲ್ಲ, ನಾವು ರಿಟರ್ನ್ ಮಾಡಿಬಿಟ್ವಿ ಅಂತ ಹೇಳಿದ್ರು. ಬೇಜಾರಾಯಿತು. ಆಮೇಲೆ ಮತ್ತೆ ರೀಅಪ್ಲೈ ಮಾಡಿದೆ. ಸೊ ರೀಅಪ್ಲೈ ಮಾಡಿದ ಮೇಲೆ ನಾವು ಈ ಮನೆ ಗೃಹಪ್ರವೇಶ ಮಾಡಿ ವಿಜಯದಶಮಿ ಬಂದಿದ್ವಿ ಮನೆಗೆ. ವಿಜಯದಶಮಿ ದಿನವೇ ನನಗೆ ಗೂಗಲ್ ಪಿನ್ ಬಂದಿದ್ದು. ಸೊ ಗೂಗಲ್ ಪಿನ್ ಬಂದಿದ್ದು ಆವತ್ತೇ ನಾನು ಅದನ್ನು ಅಡ್ರೆಸ್ ವೆರಿಫಿಕೇಷನ್ಗೆ ಕೊಟ್ಟಿದ್ದು. ಸೊ ಈ ರೀತಿ ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಮಾಡ್ಕೊಂಡಾದಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಅಂದರೆ ನಮಗೆ ನಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರುತ್ತೆ. ಸೊ ಆ್ಯಡ್ಸ್ ಬಂದಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ. ಸೊ ಯಾವಾಗ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ್ಯಡ್ಸ್ ಬಂದಮೇಲೆ ಅದರಿಂದ ನಮಗೆ ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಎಷ್ಟು ವ್ಯೂಸ್ ಬಂದಿರುತ್ತಲ್ಲ ಅಷ್ಟು ವ್ಯೂಸ್ ಮೇಲೆ ಆ್ಯಡ್ಸು ರನ್ ಆಗ್ತಾ ಇರುತ್ತೆ. ಸೊ ಆ್ಯಡ್ಸ್ ರನ್ ಆಗೋದ್ರ ಮೇಲೆ ನಮಗೆ ವ್ಯೂಸ್ ಅಂದರೆ ಇನ್ಕಮ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ನಾವು YT ಸ್ಟುಡಿಯೋ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ YT ಸ್ಟುಡಿಯೋದಲ್ಲಿ ನಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನಮಗೆ ನಮ್ಮ ಯಾವ ವಿಡಿಯೋ ಎಷ್ಟು ವ್ಯೂಸ್ ಆಗಿದೆ, ಯಾವ ವಿಡಿಯೋಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ಎಲ್ಲದನ್ನು ನಾವು ಅದರಲ್ಲಿ ತಿಳ್ಕೊಬೇಕು. ಯೂಟ್ಯೂಬಲ್ಲಿ ಏನಂದರೆ ಮೇಯ್ನಾಗಿ ನಮಗೆ ತಾಳ್ಮೆ ಇರಬೇಕು. ಸೊ ತಾಳ್ಮೆ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ನಾವು ಸರ್ವೈವ್ ಆಗೋದಕ್ಕೆ ಆಗುತ್ತೆ. ತಾಳ್ಮೆ ಇಲ್ಲ ಅಂದರೆ ನಿಜವಾಗ್ಲೂ ಇರೋದಕ್ಕಾಗೋದಿಲ್ಲ. ತುಂಬ ಜನ ಕ್ವಿಟ್ ಮಾಡಿಬಿಟ್ಟಿದ್ದಾರೆ ಕೂಡ, ಯೂಟ್ಯೂಬ್ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೇಜಾರಾಗುತ್ತೆ ಕೆಲವ್ರಿಗೆ, ನಾವು ಎಷ್ಟೇ ಮಾಡಿದ್ರು ವ್ಯೂಸೇ ಬರ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಕ್ವಿಟ್ ಕೂಡ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಇನ್ನೂ ನಡ್ಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಎಷ್ಟು ಬಂದರೂ ಪರವಾಗಿಲ್ಲಪ್ಪ, ನಾವು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮಾನಿಟೈಸೇಷನ್ ಆನ್ ಆಗಿ ಯೂಟ್ಯೂಬ್ ಸ್ಯಾಲ್ರಿ ಕೂಡ ತೊಗೊಳ್ತಾ ಇದ್ದಾರೆ. ಸೊ ಇದೇ ಥರನೇ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಮೇಯ್ನಾಗಿರಬೇಕಾಗಿರೋದು ತಾಳ್ಮೆ ಫಸ್ಟು, ಆಮೇಲೆ ಡೆಡಿಕೇಷನ್ನು. ಸೊ ನೀವು ಯಾವ ಕಾನ್ಸೆಪ್ಟ್ ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅದರಲ್ಲಿ ಕನ್ಸಿಸ್ಟೆನ್ಸಿ. ಸೊ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ಕೊತಾ ಹೋಗ್ತಾ ಇರಬೇಕು. ಡೈಲಿ ಹಾಕ್ಕೊಳ್ತಾ ಹೋಗಿ, ಡೈಲಿ ಒಂದು ವಿಡಿಯೋ ಅಂತ ಫಿಕ್ಸ್ ಆಗಿಬಿಟ್ಟು ಡೈಲಿ ವಿಡಿಯೋಸ್ನ ಹಾಕಿ. ಅದಾದಮೇಲೆ ಹಾರ್ಡ್ ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್. ಏಕೆಂದರೆ ನಾವು ಇದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಷ್ಟು ಅರ್ನ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ಇವಾಗ ನನ್ನ ತೊಗೊಳ್ಳಿ. ಸೊ ನಾನು ಯಾವ ಥರ ಇದನ್ನು ಮಾಡ್ಕೊಳ್ತೀನಿ ಅಂದರೆ, ಇವಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಸೊ ಸ್ವಲ್ಪ ಸೈಕಲ್ ಗ್ಯಾಪ್ ಸಿಕ್ಕಿದ್ರೂ ಸಾಕು, ನಾನು ವೀಡಿಯೋಸ್ನ ಮಾಡ್ಕೊಂಡಿರ್ತೀನಿ. ಅಲ್ಲಿ ಎಡಿಟಿಂಗ್ ಮಾಡೋದು ಏನೋ ಒಂದು ಮಾಡ್ತಾ ಇರ್ತೀನಿ. ನನಗೆ ಯೂಟ್ಯೂಬ್ಗೆ ಎಷ್ಟು ಟೈಮ್ ಕೊಡ್ತೀನಿ ಅಂತಂದರೆ, ಅಮ್ಮಮ್ಮ ಅಂದರೆ ಒಂದು ಹಾಫ್ ಆನ್ ಅವರ್ ಎಡಿಟಿಂಗ್ಗೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ ಒಂದು ಹಾಫ್ ಆನ್ ಅವರ್ ಅಷ್ಟೇ ತೊಗೊಳ್ತೀನಿ. ಇನ್ನೊಂದೇನಂತಂದರೆ, ನನಗೆ ಇವಾಗ ಎಲ್ಲ ವೀಡಿಯೋಸ್ನ ಮಾಡ್ಕೊಂಡಿರ್ತೀನಲ್ಲ, ಸೊ ವೀಡಿಯೋಸ್ನ ಮಾಡಿಕೊಂಡು ಅದನ್ನ ಎಡಿಟು ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಸಾಕು. ಸೊ ಹಾಫ್ ಆನ್ ಅವರಲ್ಲಿ ನಾನು ಎಲ್ಲನೂ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಅಪ್ಲೋಡ್ಗೆ ಬಿಟ್ಬಿಡ್ತೀನಿ. ಸೊ ಅದ್ರ ಪಾಡ್ಗೆ ಅದು ಅಪ್ಲೋಡ್ ಆಗ್ತಾ ಇರುತ್ತೆ. ಅಪ್ಲೋಡ್ ಆಗಬೇಕಾದ್ರೆ ಅದನ್ನ ಡಿಸ್ಟರ್ಬ್ ಮಾಡ್ಬೋದು. ಕೈನ್ ಮಾಸ್ಟರ್ ಯೂಸ್ ಮಾಡ್ತೀನಿ ನಾನು. ಸೊ ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಎಲ್ಲ ಮಾಡ್ತೀನಲ್ಲ, ಚೆನ್ನಾಗಿದೆ ಆ್ಯಪ್ ಅದು. APK ಬರುತ್ತೆ, ಹಾಗೆ APK ವರ್ಷನ್ ಚೆನ್ನಾಗಿದೆ. ಮತ್ತು ಅದರಲ್ಲಿ ವಾಟರ್ ಮಾರ್ಕ್ ಕೂಡ ಬರೋದಿಲ್ಲ ಕೆಲವೊಂದರಲ್ಲಿ.
ಕೆಲವೊಂದರಲ್ಲಿ ಬರುತ್ತೆ. ಬಟ್ ಇಟ್ಸ್ ಓಕೆ, ವಾಟರ್ ಮಾರ್ಕ್ ಬಂದರೂ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇದ್ದರೆ ಇಟ್ಕೊಳ್ಳಿ. ಅದರಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ಸೊ ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಬಿಡ್ತೀನಿ, ಮತ್ತು ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಅದ್ರ ಪಾಡ್ಗದು ವಿಡಿಯೋ ಅಪ್ಲೋಡ್ ಆಗಿ ನಮಗೆ ವಿಡಿಯೋದಲ್ಲಿ ಬರುತ್ತೆ. ಸೊ ಅಪ್ಲೋಡ್ ಆಗಿರೋಂಥ ವಿಡಿಯೋನ ಅಗೇನ್ ನಾವು ಯೂಟ್ಯೂಬ್ಗೆ ಹಾಕಬೇಕು. ಸೊ ಯೂಟ್ಯೂಬ್ಗೆ ಹಾಕಬೇಕಾದ್ರೆ ಅದರಲ್ಲಿ ನಾವು ನೋಡ್ಕೋಬೇಕು ಎಷ್ಟು ನಾವು ಅಂದರೆ ಒಂದು ಕೆಲವೊಂದು ಸಲ 300 MB ತೊಗೊಳುತ್ತೆ, 200 MB ತೊಗೊಳುತ್ತೆ ಅಪ್ಲೋಡ್ ಆಗೋದಕ್ಕೆ. ಸೊ ಹಂಗಾಗಿ ನಂದು ನೆಟ್ ಫಾಸ್ಟ್ ಇದೆ, 5G ಫೋನ್ ಅಲ್ವಾ. ಸೊ ಇವಾಗ ನಾನೆಲ್ಲ ವೀಡಿಯೋಸ್ ಮಾಡ್ತಾ ಇರೋದು ವಿವೋ ಫೋನಲ್ಲೇ. ಈ ಫೋನ್ ತೊಗೊಂಡು ಆಲ್ಮೋಸ್ಟ್ ಒಂದು 2-3 ವರ್ಷ ಆಗಿದೆ. ನಾನು ಇವಾಗ ಮಾತಾಡ್ತಾ ಇರೋ ಫೋನ್ ಕೂಡ ಅದು 5G ಸ್ಟಾರ್ಟ್ ಆಯಿತು ನೋಡಿ, ಆವಾಗಲೇ ತೊಗೊಂಡಿದ್ದು ಫೋನ್ ಅದು. ಇದು ಇವಾಗ ಮಾತಾಡ್ತಾ ಇರೋದು. ಈ 5G ಫೋನಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ, ನಮಗೆ ನೆಟ್ ಹಾಕಿಸ್ಕೊಂಡಿರ್ತೀವಲ್ಲ, ಸೊ ನೆಟ್ ಹಾಕಿಸ್ಕೊಂಡಿರೋದು ನಮಗೆ 5G ಅನ್ಲಿಮಿಟೆಡ್ ಇರುತ್ತೆ. ಸೊ ಅನ್ಲಿಮಿಟೆಡ್ ಇರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ನೆಟ್ಟನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ನಾನಂತೂ ರೀಚಾರ್ಜೇ ಮಾಡಲ್ಲ ಬಿಡಿ. ಎಷ್ಟೋ ವರ್ಷಗಳಾಯಿತು ಅನಿಸುತ್ತೆ ನಾನು ಮೊಬೈಲ್ ರೀಚಾರ್ಜ್ ಮಾಡಿ. ಯಾಕಂದರೆ ನಂದು ಪೋಸ್ಟ್ ಪೇಯ್ಡ್ ಸಿಮ್ಮು. ಸೊ ಆಫೀಸ್ ಸಿಮ್ಮೇ ನಾನು ಯೂಸ್ ಮಾಡೋದ್ರಿಂದ ಅದು ಪೋಸ್ಟ್ ಪೇಯ್ಡ್ ಸಿಮ್ ಆಗಿರುತ್ತೆ. ಸೊ ಪೋಸ್ಟ್ ಪೇಯ್ಡ್ ಸಿಮ್ಮನ್ನು ನಾವು ಪೋಸ್ಟ್ ಪೇಯ್ಡ್ ಸಿಮ್ ಆಗಿರೋದ್ರಿಂದ ನನಗೆ ನೆಟ್ಟು ತಿಂಗಳಿಗೆ 30 GB ಅಂತ ಬರುತ್ತೆ. ಸೊ 30 GB ಫುಲ್ಲು ಯೂಸ್ ಆಗೋದಿಲ್ಲ. ನಾನು ಎಷ್ಟು ನೆಟ್ ಯೂಸ್ ಮಾಡಿರ್ತೀನಿ ಅದರಲ್ಲಿ. ಆದರೂ ಕೂಡ ನಂದು 5G ಅನ್ಲಿಮಿಟೆಡ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಎಷ್ಟೇ ಯೂಸ್ ಮಾಡಿದ್ರೂ ಖಾಲಿನೇ ಆಗೋದಿಲ್ಲ. ಇನ್ನು ಕ್ಯಾರಿ ಫಾರ್ವರ್ಡ್ ಆಗಿ ಇನ್ನು 98 GB ಇದೆ ನನ್ನ ಹತ್ರ ಈಗ ಫೋನಲ್ಲಿ. ಸೊ 98 GB ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ಎಷ್ಟು ನಾನು ಯೂಸ್ ಮಾಡ್ತಾನೇ ಇರ್ತೀನಿ ನೆಟ್ಟು, ಖಾಲಿನೇ ಆಗೋದಿಲ್ಲ. ಯಾಕಂದರೆ ಅದು 5G ಅನ್ಲಿಮಿಟೆಡ್. ಪೋಸ್ಟ್ ಪೇಯ್ಡ್ಗೆ ಅದು ಹಾಗೆ ಬಂದುಬಿಡುತ್ತೆ 5G ಅನ್ಲಿಮಿಟೆಡು. ಪ್ರೀಪೇಯ್ಡ್ ಇದ್ರೂ ಕೂಡ ಬರುತ್ತೆ. ಸೊ ಪ್ರೀಪೇಯ್ಡ್ ಇದ್ದರೆ ಅದಕ್ಕೆ ಅಗೇನ್ ಏರ್ಟೆಲ್ ಆದರೆ 379 ಏನೋ ಇದೆ, 397 379 ಒಂದು ಪ್ಯಾಕೇಜ್ ಇದೆ. ಸೊ 300 ಮೇಲೇ ಇದೆ ಅದು. ಅದನ್ನು ಹಾಕಿಸ್ಕೊಂಡ್ರೆ 5G ಅನ್ಲಿಮಿಟೆಡ್ ಬರುತ್ತೆ. ಸೊ ಪರ್ ಡೇ 2 GB ಅಂತ ಇರುತ್ತೆ. 5G ಅನ್ಲಿಮಿಟೆಡ್ ಇರುತ್ತೆ. ಸೊ ಇದು 5G ಫೋನಿಗೆ ಮಾತ್ರನೇ. ಸೊ 5G ಫೋನ್ ಇತ್ತು ಅಂತಂದರೆ ನಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ಸೊ ಹೊಸ ಯೂಟ್ಯೂಬರ್ಸು ಯಾರೆಲ್ಲ ನೋಡ್ತಾ ಇದ್ದರೆ, ನಿಮ್ಮ ಹತ್ರ ಏನಾದರೂ 5G ಮೊಬೈಲ್ ಇತ್ತು ಅಂದರೆ ಇವಾಗಲೇ ಹೋಗಿಬಿಟ್ಟು ನೀವೇನಾದರೂ ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದರೆ, ಪ್ರೀಪೇಯ್ಡ್ ಯೂಸರ್ಸ್ಗೂ ಇದೆ, ಪೋಸ್ಟ್ ಪೇಯ್ಡ್ ಯೂಸರ್ಸ್ಗೂ ಇದೆ ಇದು. ನೀವೇನಾದರೂ 5Gಗೆ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದರೆ, ನೀವೇನಾದರೂ ಏರ್ಟೆಲ್, ವೋಡಾಫೋನ್ ಯಾವುದೇ ಸಿಮ್ ಯೂಸ್ ಮಾಡಲಿ, ಅದರದ್ದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮಗೆ 5G ಟಾಪಪ್ ಅಂತ ಇರುತ್ತೆ, ಒಂದು ಆಪ್ಷನ್ ಬರುತ್ತೆ. ಅದನ್ನು ಹೋಗಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ 5G ಅನ್ಲಿಮಿಟೆಡ್ ಡೇಟಾ ಆಗಿಬಿಡುತ್ತೆ. ಸೊ ನೀವು ಎಷ್ಟಾದರೂ ಡೇಟಾ ಯೂಸ್ ಮಾಡಿ ಡೇಟಾ ಖಾಲಿ ಆಗೋದಿಲ್ಲ. ನಮಗೆ ಯೂಟ್ಯೂಬ್ಗೆಲ್ಲನೂ ಈ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಮೇನ್ ಬೇಕಾಗಿರೋದು ನಮ್ಮ ಡೇಟಾನೇ ಅಲ್ವಾ. ನೆಟ್ವರ್ಕು ಚೆನ್ನಾಗಿರಬೇಕು, ಬೇಗ ಅಪ್ಲೋಡ್ ಆಗಬೇಕು. ಸೊ ಹಂಗಾಗಿ ನನಗೆ ಬೇಗನೆ ಅಪ್ಲೋಡ್ ಆಗಿಬಿಡೋದು. ವಿತಿನ್ ಒಂದು 5 ಮಿನಿಟ್ಸ್ಗಳೂ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಹಂಗಾಗಿ ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಅದನ್ನು ಮಾಡ್ಕೊಳ್ಳಿ. ಮತ್ತು ಇದು ನೀವು ಕೇಳ್ಬೋದು, ಸೊ ನಮಗೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಯೂಟ್ಯೂಬು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಮನಸ್ಸಿದ್ರೆ ಮಾರ್ಗ ಅಲ್ವಾ. ನಮ್ಮ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಒಂದು ಸ್ಟೆಪ್ ಮುಂದಕ್ಕೆ ಹಾಕಲೇಬೇಕಾಗುತ್ತೆ. ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಂಡಿದ್ರೆ ಯಾವತ್ತಿಗೂ ಆಗೋದೇ ಇಲ್ಲ, ನಾವೇನು ಮಾಡೋಕ್ಕಾಗೋದೇ ಇಲ್ಲ. ಏನಾದರೂ ಮಾಡಬೇಕು ನಾವು ಕೂಡ. ನಾವು ಈಗ ಮನೇಲಿ ಮಕ್ಕಳು ನೋಡ್ಕೊಳ್ತಾ ಇರ್ತೀವಿ, ಏನು ಮಾಡೋಕ್ಕಾಗ್ತಿಲ್ಲ, ಏನಾದರೂ ಮಾಡಬೇಕು ಅನ್ನೋರು ಒಂದು ಬೆಸ್ಟ್ ಆಪ್ಷನ್ ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ನಿಮಗೆ ಫ್ಯೂಚರ್ ಚೆನ್ನಾಗಿತ್ತು ಅಂದರೆ, ನಿಮ್ಗೆ ಏನಾದರೂ ಸಕ್ಸಸ್ ಆಗೋವಂಥ ಎಲ್ಲ ಲಕ್ಷಣಗಳಿತ್ತು, ನಿಮ್ಮ ಲಕ್ಕು ಕೂಡ ಚೆನ್ನಾಗಿತ್ತು ಅಂದರೆ, ಯಾರಿಗೆ ಗೊತ್ತು ಯಾವುದರಲ್ಲಿ ನಮಗೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ನಿಮಗೆ ಅಫ್ಕೋರ್ಸ್ ಯೂಟ್ಯೂಬೆಲ್ಲ ಮಾಡಿ ನಿಮಗೆ ಒಳ್ಳೆ ಇನ್ಕಮ್ ಬರ್ಬೋದು, ಯಾರಿಗೆ ಗೊತ್ತು, ಚೆನ್ನಾಗಿ ವ್ಯೂಸ್ ಹೋಗ್ಬೋದು. ನಿಮ್ಮ ವೀಡಿಯೋಸ್ಗೆಲ್ಲ ಒಳ್ಳೊಳ್ಳೆ ಲೈಕ್ಸು, ಹಾಗೆ ಲೈಕ್ಸು ಮತ್ತು ಕಮೆಂಟ್ಸಿಂದ ನಮಗೆ ಮೋಟಿವೇಶನ್ ಅಷ್ಟೇ. ಲೈಕ್ಸು ಕಮೆಂಟ್ಸಿಂದ ನಮಗೆ ಸ್ಯಾಲ್ರಿ ಬರೋದಿಲ್ಲ. ನಮಗೆ ಸ್ಯಾಲ್ರಿ ಬರೋದೇ ಯೂಟ್ಯೂಬ್ ಆ್ಯಡ್ಸಿಂದ. ಸೊ ಲೈಕ್ಸು ಮತ್ತು ಕಮೆಂಟ್ಸ್ ಏನಕ್ಕೆ ಕೇಳ್ತೀವಿ ಅಂದರೆ ನಮ್ಮ ಮೋಟಿವೇಶನ್ಗೆ. ಸೊ ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ, ನಮಗೂ ಮೋಟಿವೇಟ್ ಆಗಿ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ. ಹಾಗೆ ಕಮೆಂಟ್ಸು ಅಷ್ಟೇ, ನಿಮ್ಮ ಅಭಿಪ್ರಾಯಗಳನ್ನ ನಾವು ಕಮೆಂಟ್ಸ್ ಕೇಳ್ತೀವಲ್ಲ. ಸೊ ಕಮೆಂಟ್ಸ್ ಕೇಳಿದಾಗ ಓಕೆ ಅದರಲ್ಲಿ ನಾವೇನು ಸರಿ ಮಾಡ್ತೀವಿ, ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ಒಂದು ತಿದ್ಕೊಳ್ಳೋಕ್ಕೊಂದು ಅವಕಾಶ ಅಷ್ಟೇ. ಹಾಗೆ ಇದರಲ್ಲಿ ಯಾವುದೇ ಥರ ಆ್ಯಡ್ಸ್ ಬರೋದಿಲ್ಲ, ಅಂದರೆ ಇನ್ಕಮ್ ಬರೋದಿಲ್ಲ. ತುಂಬ ಜನ ಅಂದ್ಕೊಂಡಿರ್ತಾರೆ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ಗೆ ಸ್ಯಾಲ್ರಿ ಅಂದರೆ ಯೂಟ್ಯೂಬಲ್ಲಿ ಇನ್ಕಮ್ ಬರುತ್ತೆ ಅಂತ. ಖಂಡಿತ ಇಲ್ಲ.
ಲೈಕ್ ಮಾಡೋದ್ರಿಂದ ಯಾವುದೇ ಥರ ಇನ್ಕಮ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ದುಡ್ಡು ಏನು ಕಟ್ಟೋಷ್ಟಿಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟೇ ಸಾಕು, ಅವ್ರಿಗೊಂದು ಸಬ್ಸ್ಕ್ರೈಬ್ ಆಗ್ತಾರೆ. ಹಾಗೆಯೇ ಎಲ್ಲರನ್ನೂ ಬೆಳೆಸ್ದಂಗೂ ಆಗುತ್ತೆ. ಸೊ ಎಲ್ಲರೂ ಬೆಳಿಬೇಕಷ್ಟೇನೆ. ಸೊ ಯಾರಿಗೆಲ್ಲ ಮಾಡಬೇಕು, ಯೂಟ್ಯೂಬ್ ಬರಬೇಕು ಅಂದ್ಕೊಂಡಿರೋ ಧಾರಾಳವಾಗಿ ಬನ್ನಿ. ಆದರೆ ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡ್ಕೊಳ್ತಾ ಹೋದರೆ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಷ್ಟೇನೆ. ಹಾಗೆಯೇ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದ್ದರು ಮತ್ತು ನೀವು ಈ ವಿಡಿಯೋ ಹಾಕಿದ್ಮೇಲೆ ಕೇಳ್ತೀರಾ ಯೂಟ್ಯೂಬ್ ಹೇಗೆ ಅಪ್ಲೋಡ್ ಅಂದರೆ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ವಿಡಿಯೋ ಎಡಿಟಿಂಗೆಲ್ಲ ಇವಾಗ ನಾವು ಶೇರ್ ಮಾಡಿದ್ರೆ ಅದು ನಿಮ್ಗೆ ಅಷ್ಟು ಅರ್ಥ ಆಗೋದಿಲ್ಲ. ಇದಕ್ಕಂತಲೇ ಟೆಕ್ನಿಕಲ್ ಚಾನೆಲ್ಸ್ ಇದೆ ಯೂಟ್ಯೂಬಲ್ಲಿ. ಇವನ್ನ ನೀವು ಅಲ್ಲಿ ಹೋಗಿಬಿಟ್ರೆ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಇದೆ. ಹಾಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ. ಸೊ ಪ್ರೊಸೀಜರ್ ಹೇಳ್ಬಿಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇದೆ, ಒಂದು ಆ್ಯಂಡ್ರಾಯ್ಡ್ ಫೋನ್ ಇದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ. ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ನಿಮ್ಮ ಚಾನಲ್ಗೊಂದು ಹೆಸರಿಡ್ತೀರಾ. ಚಾನಲ್ ಹೆಸರಿಟ್ಬಿಟ್ಟು ಯೂಟ್ಯೂಬ್ ವೆರಿಫೈ ಮಾಡ್ತೀರಾ. ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೊತೀರಾ ಯೂಟ್ಯೂಬಲ್ಲಿ. ಓಕೆ, ವೆರಿಫೈ ಎಲ್ಲ ಆದಮೇಲೆ ಅದ್ರ ಮೊಬೈಲ್ ನಂಬರು ಎಲ್ಲ ಕೇಳುತ್ತೆ ಯೂಟ್ಯೂಬಲ್ಲಿ. ಅದನ್ನೆಲ್ಲ ನೀವು ಹಾಕಿಬಿಟ್ಟು ವೆರಿಫೈ ಮಾಡ್ಕೊತೀರಾ. ಅದಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ. ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಹಾಗೇ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಆಗುತ್ತೆ. ಅದಾದಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ. ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಗೂಗಲ್ ಪಿನ್ ಬರುತ್ತೆ. ಗೂಗಲ್ ಪಿನ್ ಬಂದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಮಗೆ ವೀಡಿಯೋಸ್ಗೆ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಡ್ಸ್ ಎಲ್ಲ ಬಂದಾದಮೇಲೆ ನೆಕ್ಸ್ಟು ನೀವು ಯೂಟ್ಯೂಬ್ ಗೂಗಲ್ ಪೇಮೆಂಟ್ಸ್ ಇರುತ್ತಲ್ಲ, ಸೊ ಗೂಗಲ್ ಪೇಮೆಂಟ್ಸಲ್ಲಿ ನಿಮ್ಮ ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರು ಅದನ್ನೆಲ್ಲನೂ ಹಾಕಬೇಕು. ಸೊ ಬ್ಯಾಂಕ್ ಅಕೌಂಟ್ ನಂಬರು, ನಿಮ್ಮ IFSC ಕೋಡು, ಅಡ್ರೆಸ್ ಪ್ರತಿಯೊಂದೂ ಗೂಗಲ್ ಪೇಮೆಂಟ್ಸಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅದೆಲ್ಲ ಅಪ್ಲೋಡ್ ಮಾಡಿದ್ದಾದಮೇಲೆ US ಟ್ಯಾಕ್ಸ್ ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನು ಯಾರೆಲ್ಲ ಫಿಲ್ ಮಾಡಿಲ್ಲ ಅಂದರೆ 14% US ಅವ್ರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ನಿಮ್ಗೇನಾದರೂ $100 ನೀವು ಸಂಪಾದನೆ ಮಾಡಿದ್ದೀರಾ ಅಂದರೆ 14% ನೀವು US ಅವ್ರಿಗೆ ಕೊಡಬೇಕಾಗುತ್ತೆ, US ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ನೀವು US ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿದರೆ ನಿಮಗೆ 2% ಅಷ್ಟೇ ಕಟ್ಟಾಗುತ್ತೆ. ಸೊ ಹಾಗಾಗಿ US ಟ್ಯಾಕ್ಸ್ ಫಾರ್ಮ್ ಕೂಡ ಗೂಗಲ್ ಆ್ಯಡ್ಸೆನ್ಸಲ್ಲೇ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು US ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿ 2%. ಸೊ ಅದನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಟೆಕ್ನಿಕಲ್ ಚಾನಲ್ಸ್ ಇರುತ್ತೆ, ಹೋಗಿ ನೋಡಿಬಿಟ್ಟು ಅವ್ರು ಹೇಗೆ ಹೇಳ್ಕೊಟ್ಟಿರ್ತಾರೋ ಅದೇ ಥರ ಫಾರ್ಮ್ನ ಫಿಲ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಸೊ ಆ ಥರ ಮಾಡೋದ್ರಿಂದ ನಮಗೆ 2% ಅಷ್ಟೇ ಕಟ್ಟಾಗುತ್ತೆ. ಇಲ್ಲಾಂದರೆ ಇನ್ನೂ ಜಾಸ್ತಿ ಕಟ್ಟಾಗುತ್ತೆ, 14% ಕಟ್ಟಾಗುತ್ತೆ. ಅದಕ್ಕೋಸ್ಕರ ಅದು ಇಂಪಾರ್ಟೆಂಟು. ಅದನ್ನೆಲ್ಲ ಮಾಡಿ, ಸೊ ಇದನ್ನೆಲ್ಲ ಆದಮೇಲೆ ನಿಮಗೆ $100 ಕಂಪ್ಲೀಟ್ ಆಯಿತಾ. ಸೊ $100 ಕಂಪ್ಲೀಟ್ ಆದಮೇಲೆ ನಮಗೆ ಯೂಟ್ಯೂಬ್ ಸ್ಯಾಲ್ರಿ ಬರುತ್ತೆ. $1ಗೆ ಇವಾಗ 81 ರೂಪೀಸ್ ಏನೋ ಇದೆ. ನಮಗೆ ಇವಾಗ ಯೂಟ್ಯೂಬಲ್ಲಿ ಕೊಡ್ತಾ ಇರೋದು 81 ರೂಪೀಸ್ ಕೊಡ್ತಾ ಇದ್ದಾರೆ. 81.69 ಏನೋ ಇದೆ, 81 ರೂಪೀಸ್ ಅಂದ್ಕೊಳ್ಳೋಣ. ಸೊ $1ಗೆ 81 ರೂಪೀಸ್ ಆಗುತ್ತೆ. $100 ನೀವು ಮಾಡಿದ್ದೀರಾ ಅಂದರೆ 8000 ರೂಪೀಸ್ ಬರುತ್ತೆ. ಸೊ 8000 ರೂಪೀಸು ನಾವು ನಮ್ಮ ಬಿಡುವಿನ ಟೈಮಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ಅದಕ್ಕಿಂತ ಖುಷಿನೇ ಏನಿರುತ್ತೆ ಅಲ್ವಾ. ಸೊ ನಾನು ಯೂಟ್ಯೂಬ್ನ ಇವಾಗ ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡಿದ್ದೀನಿ. ಹಾಗೆಯೇ ಇನ್ನೊಂದು, ಯೂಟ್ಯೂಬ್ನ ನೀವು ಕಂಪ್ಲೀಟಾಗಿ ನೀವೇನಾದರೂ ಜಾಬ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ನೀವೇನಾದರೂ ಯೂಟ್ಯೂಬ್ ಮಾಡಿಕೊಂಡು ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು. ಯೂಟ್ಯೂಬ್ನ ಪಾರ್ಟ್ ಟೈಮಾಗಿ ಮಾತ್ರ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅದರಲ್ಲೇ ನಾವು ಸಂಪಾದನೆ ಮಾಡ್ತೀವಿ ಅಂದರೆ ಅದು ಕೂಡ ತಪ್ಪು. ಯಾಕೆಂದರೆ ಯಾವಾಗ ಯೂಟ್ಯೂಬಲ್ಲಿ ನಮಗೆ ವ್ಯೂಸ್ ಕಮ್ಮಿ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಿರಲ್ಲ, ನಮಗೆ ಗೊತ್ತಿರೋದಿಲ್ಲ. ಅದು ಹೀಗೇನು ನಮ್ಮ ಕಂಟೆಂಟ್ ಮೇಲೆ ಕ್ರಿಯೇಟ್ ನಮ್ಮ ಕಂಟೆಂಟು, ನಮ್ಮ ಒಂದು ಟೈಟಲ್ಸು, ಥಂಬ್ನೇಲ್ಸ್ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಕೆಲವ್ರು ಚಾನಲ್ಸ್ ಇರುತ್ತೆ, ಏನೇ ಹಾಕಿದ್ರೂ ಕೂಡ ಅವ್ರಿಗೆ ವ್ಯೂಸ್ ಬರ್ತಾನೆ ಇರುತ್ತೆ. ಕೆಲವು ಚಾನಲ್ಸ್ ಇರುತ್ತೆ, ಎಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರೂ ಅವ್ರಿಗೆ ವ್ಯೂಸ್ ಬರೋದಿಲ್ಲ. ಈ ರೀತಿಯೆಲ್ಲನೂ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಕಂಪೇರ್ ಮಾಡ್ಕೊಬೇಡಿ ಯಾರಿಗೂ. ನಿಮ್ಮದೇನಿದೆ ಟ್ಯಾಲೆಂಟು ಅದನ್ನು ಮಾತ್ರ ನೀವು ಶೋ ಮಾಡಿ, ನಿಮ್ಮನ್ನು ನೀವು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಅವ್ರ ಲೈಫ್ ಬೇರೆ ಥರ ಇರುತ್ತೆ, ನಮ್ಮ ಲೈಫ್ ಬೇರೆ ಥರ ಇರುತ್ತೆ. ನಮ್ಮ ಲೈಫ್ ಏನಿರುತ್ತೆ ಅದನ್ನು ಮಾತ್ರ ನಾವು ಶೇರ್ ಮಾಡ್ಕೊಳ್ತಾ ಹೋಗಿ ಅದನ್ನು ನಾವು ಸಂಪಾದನೆ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದಷ್ಟು ಹೇಳಬೇಕು ಅನ್ನಿಸ್ತು. ಸೊ ನಿಮ್ಗೆ ಇನ್ನೂ ಡೀಟೇಲ್ಸ್ ಜಾಸ್ತಿ ಬೇಕು ಅಂದರೆ ಟೆಕ್ನಿಕಲ್ ಚಾನಲ್ಸ್ಗೆ ಹೋಗಿ ಅಲ್ಲಿ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆಯೇ ಇವತ್ತಿಗೂ ಕೂಡ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಡ್ರಾಯ್ಡ್ ಫೋನೇ. ಯಾವುದೇ ಥರ ಒಂದು ಕಾಸ್ಟ್ಲಿ ಫೋನು ಅಥವಾ ಕಾಸ್ಟ್ಲಿ ಮೊಬೈಲು ಇದನ್ನೆಲ್ಲ ತೊಗೊಂಡು ಮೈಕು ಅದು ಇದು ಅಂತ ನಾನು ಯಾವ ಆಕ್ಸೆಸರೀಸು ಇಟ್ಕೊಂಡಿಲ್ಲ. ನನ್ನ ಹತ್ರ ಇರೋದೊಂದು ಟ್ರೈಪಾಡು, ಒಂದು ವಿವೋ ಫೋನ್. ಇದೇ ಫೋನನ್ನು ನಾನು ಆಫೀಸ್ಗೂ ಯೂಸ್ ಮಾಡ್ತೀನಿ, ಮನೆಗೆ ಪರ್ಸ್ನಲ್ ಕಾಲ್ಸ್ಗೂ ಇದೆ, ಆಫೀಸ್ ಕಾಲ್ಸ್ಗೂ ಇದೆ.
ಯೂಟ್ಯೂಬು ಇದೆ, ಎಡಿಟಿಂಗು ಇದೆ ಫೋನು, ಎಲ್ಲದೂ ನಾನು ಒಂದೇ ಫೋನಲ್ಲೇ ಮಾಡ್ತಿರೋದು. ಸೊ ನಾನು ಟೈಮ್ ತೊಗೊಳ್ತೀನಿ. ಸೊ ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಹಾಗಾಗಿ ನನಗೆಲ್ಲ ಈಸಿ ಅನಿಸುತ್ತೆ ಅಷ್ಟೇನೆ. ಒನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್, ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಕಷ್ಟ ಆಗೋದು ಸ್ವಲ್ಪ ಆಮೇಲೆ ಅದು ಪ್ರಾಕ್ಟೀಸ್ ಆಗಿಬಿಡ್ತಲ್ವಾ. ಸೊ ಪ್ರಾಕ್ಟೀಸ್ ಆಗಿಬಿಟ್ರೆ ನಮಗೇನು ಕಷ್ಟ ಅನಿಸೋದಿಲ್ಲ, ಈಸಿನೇ ಅಂತ ಅನಿಸುತ್ತೆ. ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಅಷ್ಟೇನೆ. ಓಕೆ ಫ್ರೆಂಡ್ಸ್, ಜಾಸ್ತಿ ಆಯಿತು. ವಿಡಿಯೋ ಇನ್ನೂ ಮಾಡ್ತಾ ಆದರೆ ಲೆಂತಿ ಆಗಿಬಿಡತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಮತ್ತೆ ಸಿಗ್ತೀನಿ, ಒಂದು ಒಳ್ಳೆ ವಿಡಿಯೋ ತೆಗಿತೀನಿ. ಟೇಕ್ ಕೇರ್, ಬಾಯ್.